ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಎಂದಾಗ ಧ್ವನಿ ಎತ್ತಿಲ್ಲ. ಬಜೆಟ್ನಲ್ಲಿ ಮುಸ್ಲಿಮರಿಗೆ ಗಿಫ್ಟ್ ಎಂಬ ಬಿಜೆಪಿಯ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯವರ ಈ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಈ ತರ ಕೌಂಟರ್ ಕೊಟ್ಟಿದ್ದಾರೆ. ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂದಾಗ ಧ್ವನಿ ಎತ್ತಲಿಲ್ಲ, ಈಗ ಇದರ ಬಗ್ಗೆ ಮಾತಾಡ್ತಾರೆ. ಶಾಲೆ ಮತ್ತೊಂದು ಎಲ್ಲ ಸೇರಿ ಅಭಿವೃದ್ಧಿಗೆ ಅಂತ ಕೊಟ್ಟಿದ್ದೀವಿ, ಅದರಲ್ಲಿ ಏನ್ ತಪ್ಪು, 1% ಕೊಡಬಾರ್ದಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಮಂಗಳೂರಲ್ಲಿ ಬಿಜೆಪಿಯ ವಿರುದ್ಧ ಡಿಸಿಎಂ ಡಿಕೆಶಿ ವಾಗ್ದಾಳಿ ನಡೆಸಿದ್ದಾರೆ. ಅಲ್ಲರಿ, ನಾವು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನುವಾಗ ಅವರು ಧ್ವನಿ ಎತ್ತಿಲ್ಲ. ದಕ್ಷಿಣ ಕನ್ನಡ ಗೆಲ್ಲಿದೆ, ಎಲ್ಲಿ ಮುಸ್ಲಿಮ್ಸ್ ಗೆಲ್ಲಿ ಕೊಟ್ಟಿದ್ವಿ. 3,71,000 ಕೋಟಿಲಿ 3,000 ಕೋಟಿ ಕೊಟ್ಟಿದ್ದೀವಪ್ಪ. ಶಾಲೆಗಳಿಗೆ ಮತ್ತೊಂದಕ್ಕೆ ಅಭಿವೃದ್ಧಿಗೋಸ್ಕರ ಕೊಟ್ಟಿದ್ದೀವಿ. ಏನು ತಪ್ಪ 1% ಕೊಡಬಾರ್ದಾ? ಎಲ್ಲ ಸುಮ್ಮನೆ ಪಾಪ ಅವರು ರಾಜಕಾರಣ ಮಾಡಿ. ಸೊ ಡಿಸಿಎಂ ಡಿಕೆಶಿ ಅವರ ಪ್ರತಿಕ್ರಿಯೆ ಇದು. ಅಂದ್ರೆ ಬಜೆಟ್ ನಂತರದಲ್ಲಿ ಬಿಜೆಪಿ ಏನು ಪ್ರತಿಭಟನೆ ಮಾಡ್ತು, ಅದಾದ್ಮೇಲೆ ಬಜೆಟ್ನಲ್ಲಿರುವಂತಹ ವಿಷಯಗಳನ್ನು ಅಸ್ತ್ರ ಮಾಡ್ಕೊಳ್ಳಿಕ್ಕೆ ಹೊರಟಿದೆ. ಅಲ್ಪಸಂಖ್ಯಾತರಿಗೆ, ಮುಸ್ಲಿಂ ಸಮುದಾಯದವರಿಗೆ, ಇವರಿಗೆಲ್ಲ ನೀವು ಅಷ್ಟು ಅನುದಾನ ಕೊಡ್ತೀರಿ, ಉಳಿದವ್ರಿಗೆ ಯಾಕೆ ಅದೇ ರೀತಿ ನೋಡೋದಿಲ್ಲ, ತಾರತಮ್ಯ ಮಾಡ್ತಾ ಇದ್ದೀರಾ ಅನ್ನೋ ಆಂಗಲ್ ಇಟ್ಕೊಂಡು ಬಿಜೆಪಿ ಅವರು ಪ್ರತಿಭಟಿಸಿದ್ದಾರೆ. ಆ ವಿಚಾರವನ್ನ ಮುನ್ನೆಲೆಗೆ ತಂದು ಮಾತಾಡಿರೋದ್ರಿಂದ ಅದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಈ ರೀತಿ ರಿಯಾಕ್ಟ್ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.